ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮೂಸ್ ಕಿಚನ್. ಇವತ್ತು ನಾನು ಯುಗಾದಿ ಹಬ್ಬ ಸ್ಪೆಷಲ್ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಬೇಳೆ ಒಬ್ಬಟ್ಟು ತುಂಬ ಟೇಸ್ಟಾಗಿರುತ್ತೆ ಆ್ಯಂಡ್ ಸ್ಮೂತಾಗಿರುತ್ತೆ. ಮೊದಲಿಗೆ ತೊಗರಿಬೇಳೆನ ವಾಶ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ನೆನೆಸ್ಬಿಟ್ಟು ಬೇಯಿಸ್ಕೋಬೇಕು. ಇದು ಬೇಯಲಿ, ನಾವು ಹಸಿಟ್ಟನ್ನ ಕಲಿಸ್ಕೊಳ್ಳೋಣ. ಒಬ್ಬಟ್ಟಿಗೆ 2 ಕಪ್ ಮೈದಾ ಹಿಟ್ಟು ಹಾಕ್ಕೋಬೇಕು. 1 ಕಪ್ ಚಿರೋಟಿ ರವೆ ಆ್ಯಡ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ವಾಟ್ರ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾವು. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾದಿಸ್ಕೊಬೇಕು ಹಸಿಟ್ಟನ್ನ. ಬೇಳೆ ಬೆಂದಿದೆ, ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ. ಇದೊಂದು ಪ್ಯಾನ್ಗೆ ಬೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಬೇಕು. ಅದು ಲಿಕ್ವಿಡ್ ಆಗ್ತಾ ಇದ್ದಂಗೆ ನಾವು ಬೇಯಿಸಿರೋ ಬೇಳೆ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಮತ್ತು ಒಂದು 10 ಮಿನಿಟ್ಸ್ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ, ಕಾಯಿ ತುರಿ ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಸ್ವಲ್ಪ ಇನ್ನೂ ತಿಕ್ನೆಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕರೆಕ್ಟಾಗಿ ಬಂದಿದೆ. ಈಗ ಹಸಿಟ್ಟನ್ನ ಫುಲ್ ಮೆತ್ತಗಾಗಿದೆ. ಇದು ಕರೆಕ್ಟಾಗಿದೆ ಒಬ್ಬಟ್ಟು ಮಾಡೋದಕ್ಕೆ. ನೋಡಿ, ಈ ಥರ ಬರಬೇಕು. ಬೆಲ್ಲದ ಪಾಕನೂ ರೆಡಿಯಾಗಿದೆ ನೋಡಿ, ಕರೆಕ್ಟಾಗಿ ಬಂದಿದೆ. ಈಗ ಕೈಯಲ್ಲಿ ಹಾಗೆ ಲಟ್ಟಿಸ್ಕೊಳ್ಳೋಣ. ಕಾರ್ನರಲ್ಲಿ ಸಣ್ಣಕ್ಕೆ ಬಂದು ಸೆಂಟ್ರಲ್ಲಿ ಸ್ವಲ್ಪ ದಪ್ಪಕ್ಕಿರಲಿ. ಪ್ಯಾನ್ಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು, ಆಯಿಲ್ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ, ಕರೆಕ್ಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ತುಂಬ ಈಸಿ ಕೂಡ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ಹ್ಯಾಪಿ ಯುಗಾದಿ ಫ್ರೆಂಡ್ಸ್.